ಸಾಲ ಮಾಡಿದ್ದುಂಟಾ? ಈ ತರ ಬಾಕಿ ಅನ್ನೋದು ನಿಮ್ ತಲೆ ಬಿದ್ದಿದ್ದುಂಟಾ? ಜಗತ್ತಲ್ಲಿ ಸಾಲ ಮಾಡಿಲ್ದೇ ಇರೋರು ಯಾರು ಇಲ್ಲ, ಎಲ್ಲರೂ ಸಾಲ ಮಾಡಿರ್ತಾರೆ. ನಂದು ಇಂಜಿನಿಯರಿಂಗ್ ಓದಿದ್ದೆ ನಾನು ಎಜುಕೇಷನ್ ಲೋನಲ್ಲಿ. ಸೊ ಬ್ಯಾಂಕ್ ಲೋನ್ಗಳು ಬೇರೆ, ಅದೇನು ಟೆನ್ಷನ್ ಆಗಲ್ಲ. ಬ್ಯಾಂಕ್ ಅವ್ರ ಜೊತೆ ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೋದು, ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು. ಪರ್ಸನಲ್ ಸಾಲಗಳು ಮಾಡೋದಾಗಿದೆಯಲ್ಲ, ಅದ್ರ ಪ್ರೆಷರ್ ತುಂಬ ಕಷ್ಟ. ಅದ್ರದ್ದು ಬಡ್ಡಿ ಕಟ್ಟೋದಿಲ್ಲ, ತುಂಬ ಕಷ್ಟ. ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ. ಓಕೆ, ನೀವು ದುಡ್ದಂತ ಫಸ್ಟ್ ಸ್ಯಾಲ್ರಿ ಎಷ್ಟು ರೂಪಾಯಿ ಆಗಿತ್ತು? ಇನ್ಫೋಸಿಸ್ ಅಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಇದು ಅಂದರೆ ಇನ್ಫೋಸಿಸ್ದು ಸ್ಯಾಲ್ರಿ ಮರ್ತ್ಬಿಟ್ಟಿದ್ದೀನಿ. 23,000 25,000 ಏನೋ ಇತ್ತು. ಸೊ 23,000 ಏನ್ ಮಾಡಿದ್ರಿ ಆ ತಿಂಗಳು? ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ಅಮ್ಮಗೊಂದು ಸೀರೆ ಕೊಡಿಸಿ, ಅಕ್ಕಂಗೊಂದು ಸೀರೆ ಕೊಡಿಸಿ, ಶಾಪಿಂಗ್ ಮಾಡಿಸಿ, ಇನ್ನೇನು ಮಾಡೋದಷ್ಟೇ. ಓಕೆ, ಇನ್ನೊಂದು ಕ್ವೆಶನ್, ಬೈಕೋಬೇಡಿ. ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ? ಬಡವರ ಸ್ಕಲಲ್ಲಿ ಜನ ಕೊಟ್ಟಾಗ. ಅಲ್ಲಿವರೆಗೂ ಯಾರು ಕಾಸೆ ಕೊಟ್ಟಿರಲಿಲ್ಲ. ಸರಿ, ಫಸ್ಟ್ ಕೋಟಿ ಕೊಟ್ಟಿದ್ದು ಕನ್ನಡದ ಜನನೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ, ನಿಭಾಯಿಸ್ತಾ ಇರಿ, ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂಡ್ ಕೋಟಿ ಎಲ್ರಿಗೂ ಇವ್ ನನ್ಗೆ ಕನೆಕ್ಟ್ ಆಗಿದ್ದು ಏನಕ್ಕೆ ಅಂದ್ರೆ, ಇವ್ರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ದು ಅಂದಾಗ ನೆನಪಾಯ್ತು. ನಮ್ಮ ಮನೆ ಮುಂದ್ಗಡೆ ಒಂದು ಕಟ್ಟೆ ಇತ್ತಲ್ಲಿ ಕೂತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದ್ ಅಂತ ಸ್ಕೂಲ್ ಫ್ರೆಂಡು ಕುತ್ಕೊಂಡು ಮಾತಾಡಿರ್ತದೆ, ಮಗ ಯಾರಾದ್ರೂ ದಾರಿಲಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲ್ ಆಗ್ಬಿಡ್ಬೋದಲ್ವ ನಾವು ಅಂತ. ಯಾರಾದ್ರೂ ಒಂದು ಕೋಟಿ ನಮ್ಮ ಮಕ್ಕದ ಮೇಲೆ ಎಸ್ಬಿಟ್ಟೆ, ತಗೊಂಡೋಗ ಬರಬೇಡ ಅಂದ್ರೆ ತಗೊಂಡು ಹೋಗ್ಬಿಡ್ಬೋದಲ್ವ ನಾವು ಅಂತ. ಸೊ ಹೆಂಗಾದ್ರೂ ಮಾಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ, 1 ಕೋಟಿ ದುಡ್ಡು ಸೆಟ್ಲ್ ಆಗ್ಬಿಡ್ಬೋದಲ್ವಾ, ಒಂದು ಮನೆ ಕಟ್ಕೊಂಡ್ಬಿಡ್ಬೋದಲ್ವಾ, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ. ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರಕ್ಕೆ ಸಾಧ್ಯ, 1 ಕೋಟಿ ಸಿಕ್ಬಿಟ್ರೆ ಅಂತ. ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ, ನಾವು ಹಿಂಗೆ ಕನ್ಸು ಕಾಣ್ತಿದ್ವಲ್ವಾ ಅಂತ. ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.